ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಯಚೂರು ಜಿಲ್ಲೆಯಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ. ಸಾರಿಗೆ ಬಸ್ ಚಕ್ರಕ್ಕೆ ಸಿಲುಕಿ 2 ಯುವಕರು ದುರ್ಮರಣ ಹೊಂದಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ. ಸಾರಿಗೆ ಬಸ್ ಚಕ್ರಕ್ಕೆ ಸಿಲುಕಿ 2 ಯುವಕರು ಸಾವನ್ನಪ್ಪಿದ್ದಾರೆ. ಓವರ್ಟೇಕ್ ಮಾಡಲು ಹೋಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಯುವಕರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. ಜಾಲಹಳ್ಳಿ ಪಟ್ಟಣದ ವಿಜಯ್ 18 ವರ್ಷ, ಉದಯ್ ಕೂಡ 18 ವರ್ಷ ಮೃತ ಯುವಕರು. ಜಾಲಹಳ್ಳಿ ಕಡೆಯಿಂದ ತಿಂತಿಣಿ ಬ್ರಿಡ್ಜ್ ಕಡೆಗೆ ಹೊರಟಿದ್ರು ಬೈಕ್ ಸವಾರರು. ಇನ್ನು ರಾಯಚೂರಿನಿಂದ ಕೆಂಬಾವಿಗೆ ಕೆಕೆಆರ್ಟಿಸಿ ಬಸ್ ಚಲಿಸ್ತಾ ಇತ್ತು. ಓವರ್ಟೇಕ್ ಮಾಡೋಕೆ ಹೋಗಿ ಆಟೋಗೆ ಡಿಕ್ಕಿ ಹೊಡೆದು ಬಸ್ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ವಿಜಯ್ ಸಾವನ್ನಪ್ಪಿದ್ರೆ ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯೆ ಉದಯ್ ಸಾವನ್ನಪ್ಪಿದ್ದಾರೆ. ಇಬ್ರು ಕೂಡ 18 ವರ್ಷದ ಯುವಕರು ಬೈಕ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿದೆ. ಖಂಡಿತ ಇದು ಅಜಾಗರೂಕತೆ ರೈಡ್ ಅಂತಾನೆ ಹೇಳ್ಬೋದು. ಆ ಇಬ್ರು ಕೂಡ ಬಸ್ ಅನ್ನ ಓವರ್ಟೇಕ್ ಮಾಡೋಕೆ ಹೋಗಿ ಒಂದು ಅಪೋಸಿಟ್ ಬರ್ತಿದ್ದಂತಹ ಆಟೋಗೆ ಡಿಕ್ಕಿ ಹೊಡೆದು ಅದಾದ್ಮೇಲೆ ಬಸ್ ಚಕ್ರಕ್ಕೆ ಸಿಲುಕಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಒಬ್ಬ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಯುವಕ ಆಸ್ಪತ್ರೆಗೆ ಸೇರಿಸುವಂತಹ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ವಾಹನ ಚಲಾಯಿಸಬೇಕಾದ್ರೆ ಎಷ್ಟು ಹುಷಾರಾಗಿ ಚಲಾಯಿಸಬೇಕು ಅನ್ನೋದು ಇದಕ್ಕೆ ಹೇಳ್ತಾರೆ. ಜೊತೆಗೆ ಅವರು ಸೇಫ್ ಆಗಿ ಕೂಡ ಡ್ರೈವ್ ಮಾಡ್ತಲ್ಲ. ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ಎಷ್ಟೇ ಸೇಫ್ ಆಗಿ ಡ್ರೈವ್ ಮಾಡಿದ್ರು ಅಪಘಾತ ಯಾವಾಗ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ಇವರೇ ಓವರ್ಟೇಕ್ ಮಾಡೋದಕ್ಕೆ ಹೋಗಿದ್ದಾರೆ. ಸ್ಪೀಡಲ್ಲಿ ಹೋಗಿ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಇದೀಗ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ. ವಿಜಯ್ 18 ವರ್ಷ, ಉದಯ್ 18 ವರ್ಷ. ಇಬ್ಬರು ಕೂಡ ಜಾಲಹಳ್ಳಿ ಪಟ್ಟಣದ ನಿವಾಸಿಯಾಗಿದ್ದಾರೆ. ಆ ಒಂದು ಅವರ ಊರಲ್ಲೇ ಈ ಒಂದು ಅಪಘಾತ ಕೂಡ ಸಂಭವಿಸಿರೋದು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಜಾಲಹಳ್ಳಿ ಬಳಿನೇ ಈ ಒಂದು ಅಪಘಾತ ಸಂಭವಿಸಿರೋದು. ಕೆಕೆಆರ್ಟಿಸಿ ಬಸ್, ಸರ್ಕಾರಿ ಬಸ್ಗೆ ಚಕ್ರಕ್ಕೆ ಸಿಲುಕಿ 2 ಯುವಕರು ಸಾವನ್ನಪ್ಪಿದ್ದಾರೆ. ಇಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್ ಕುಮಾರ್, ಇಬ್ರು ಕೂಡ ಬಾಳಿ ಬದುಕಬೇಕಾದಂತಹ ಯುವಕರು ಒಂದು ಅಜಾಗರೂಕತೆ ರ್ಯಾಶ್ ಡ್ರೈವ್ ಮಾಡಕ್ ಹೋಗಿ ಈಗ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಜಾಲಹಳ್ಳಿಯಿಂದ ತಿಂತಿಣಿ ಬ್ರಿಡ್ಜ್ ಕಡೆಗೆ ಹೊರಟಿರುವಂತ ವಿಜಯ್ ಹಾಗೂ ಉದಯ್ ಅವರು ಕೂಡ ಒಂದೇ ಬೈಕ್ ಅಲ್ಲಿ ಹೊರಟಿರ್ತಾರೆ. ಆದ್ರೆ ಬಸ್ಸು ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿ ಎದುರಿಗೆ ಬರ್ತಿರುವಂತಹ ಆಟೋಗೆ ಒಂದು ಡಿಕ್ಕಿ ಆಗುತ್ತೆ. ಆದ್ರೆ ಹಿಂಬದಿಯಿಂದ ಬಂದಿರುವಂತ ಬಸ್ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ವಿಜಯ್ ಸಾವನ್ನಪ್ಪಿದ್ರೆ, ಉದಯ್ ಕೂಡ ಏನೋ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆಯಲ್ಲೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಇನ್ನು ಸ್ಥಳಕ್ಕೆ ಜಾಲಹಳ್ಳಿ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ಘಟನೆ ಸಂಭವಿಸಿರುವಂತದ್ದು. ದಿವ್ಯಾಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿ ನಕಲಿ ಔಷಧಿ ಜಾಲದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತ ಸಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ನಕಲಿ ಔಷಧಿ ಜಾಲದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಇದೀಗ ಜಂಟಿ ಪೊಲೀಸ್ ಆಯುಕ್ತ ಸಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ನಕಲಿ ಔಷಧಿಗಳ ಅಕ್ರಮ ಜಾಲವನ್ನ ಪತ್ತೆ ಹಚ್ಚಿದ್ರು.
ಈಗ ಒಂದು ತನಿಖೆಗೆ ವಂಶೀಕೃಷ್ಣ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಿ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಎಸ್ಐಟಿ ತಂಡದಲ್ಲಿ 5 ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಸರ್ಕಾರ. ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಸೇರಿ ಎಸ್ಐಟಿ ತಂಡ ರೆಡಿಯಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಿವಪ್ರಕಾಶ್ ದೇವರಾಜ್, ಲೋಕೇಶ್ ಬಿ ಜಗಲಸರ್, ಸಹಾಯಕ ಔಷಧ ನಿಯಂತ್ರಕರಾದ ಮಂಜುನಾಥ ರೆಡ್ಡಿ, ನಮಿತಾ ಹಲ್ಲೂರು, ಔಷಧ ನಿರೀಕ್ಷಕರಾದ ನೇಹಾ ಮುರ್ಗಿ ಅವರಿಂದ ತನಿಖಾ ತಂಡ ರಚನೆ ಆಗಿದೆ. ನಿನ್ನೆ ಈ ಸಾಕಷ್ಟು ಸುದ್ದಿ ಮಾಡಿತು. ಯಾಕಂದ್ರೆ ಒಂದು ಔಷಧಿ ತಯಾರಿಕಾ ನಕಲಿ ಜಾಲ ಪತ್ತೆ ಮಾಡಿದ್ರು ಪೊಲೀಸರು. ಬಿಡದಿ ಫಾರ್ಮ್ ಹೌಸ್ನಲ್ಲಿ ಈ ಪ್ರಶಾಂತ್ ಅನ್ನೋ ಒಂದು ವ್ಯಕ್ತಿ ಆ ಬಿಡದಿ ಫಾರ್ಮ್ ಹೌಸ್ ಅನ್ನ ಲೀಸಿಗೆ ತಗೊಂಡು ಅಲ್ಲಿ ನಕಲಿ ಔಷಧಿಗಳನ್ನ ಮಾರಾಟ ಮಾಡ್ತಿದ್ರು. ಬೇರೆ ಬೇರೆ ರಾಜ್ಯಗಳಿಂದ, ತೆಲಂಗಾಣ, ಹಿಮಾಚಲ ಪ್ರದೇಶ, ಈ ರಾಜ್ಯಗಳಿಂದ ಕಳಪೆ ಮಟ್ಟದ ನಕಲಿ ಔಷಧಿಗಳನ್ನ ತರಿಸ್ಕೊಂಡು ಇಲ್ಲಿ ಪ್ರತಿಷ್ಠಿತ MNC ಕಂಪನಿಗಳ ಔಷಧಿಗಳ ಲೇಬಲ್ಗಳನ್ನ ಅಂಟಿಸಿ ಅದನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿತ್ತು. ಈ ಜಾಲವನ್ನ ಪೊಲೀಸರು ಮತ್ತೆ ಆಹಾರ ಆರೋಗ್ಯ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ 5 ಕೋಟಿಗೂ ಅಧಿಕ ಮೌಲ್ಯದ ಔಷಧಿಗಳು, ನಕಲಿ ಔಷಧಿಗಳು ಪತ್ತೆಯಾಗಿತ್ತು. ಇನ್ನು ಎಲ್ಲಿಗೆ ಬಂತು, ಯಾರು ಇದರ ಹಿಂದೆ ಇದ್ದಾರೆ, ಹಾಗೆ ಇದು ಯಾರಿಗೆಲ್ಲ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಈಗ ಸರ್ಕಾರ SITಯನ್ನ ರಚನೆ ಮಾಡಿದೆ. 5 ಸದಸ್ಯರಿದ್ದಾರೆ ಆ SIT ತಂಡದಲ್ಲಿ. ಈ ಬಗ್ಗೆ ತನಿಖೆ ಮುಂದುವರಿಯುತ್ತೆ.